ಎಲ್ಲರಿಗೂ ಬೆಳಗಿನ ಶುಭೋದಯ. ಇವತ್ತು ಮೊದಲು ಮನೆ ಆಚೆ ಕೆಲಸ ಮಾಡೋದಕ್ಕಿಂತ ಮನೆ ಒಳಗಡೆ ಕೆಲಸನ ಶುರು ಮಾಡ್ತಿದ್ದೀನಿ. ಇಲ್ಲಿರೋ ಎಲ್ಲ ವಸ್ತುಗಳನ್ನ ನೀಟಾಗಿ ರೆಡಿ ಮಾಡಿ ಇಲ್ಲೆಲ್ಲ ಕಸ ಗುಡಿಸಿ ಕಂಬಕ್ಕೆ ವೈಟ್ ಪೇಂಟು ಮತ್ತು ಈ ಸೈಡ್ಗೆ ರೆಡ್ ಆಕ್ಸೈಡ್ನ ಹೊಡಿಬೇಕು. ಒಂದು ವಾರದಲ್ಲಿ ಇಂಟೀರಿಯರ್ ಎಲ್ಲ ನೀಟಾಗಿ ರೆಡಿ ಮಾಡ್ಕೋಬೇಕು. ಮೇಯ್ನ್ ಇರೋದೇ ಇದೊಂದು ಡೋರು, ಇದನ್ನು ತೆಗೆದು ಬೇರೆದಾಕಬೇಕು. ಸದ್ಯಕ್ಕೆ ಒಳಗಡೆ ಕೆಲಸ ಶುರು ಮಾಡ್ತಿದ್ದೀನಿ. ಇದೆಲ್ಲ ಮುಗಿದ ಮೇಲೆ ಇವತ್ತು ಆಚೆ ಕೆಲಸ. ಇವಾಗ ಫುಲ್ಲು ಈ ರೂಮೆಲ್ಲ ಕ್ಲೀನ್ ಆಗಿದೆ. ಈ ಕಡೆ ಸೈಡೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಈ ಕಡೆ ಸೈಡಿಗೆ ಜೋಡಿಸಿಟ್ಟಿದ್ದೀನಿ. ಇವಾಗ ಮೊದಲು ಈ ಕಂಬಕ್ಕೆ ಪೇಂಟ್ ಮಾಡಿ ವೈಟ್ ಪೇಂಟ, ಆಮೇಲೆ ಕೆಳಗೆ ರೆಡ್ ಆಕ್ಸೈಡ್ ಹೊಡಿಬೇಕು. ಇವಾಗ ಕಂಬ ಫುಲ್ಲು ಪೇಂಟ್ ಆಗ್ತಾಯಿದೆ. ಸದ್ಯಕ್ಕೆ ಇಷ್ಟವಾಗಿದೆ, ಇನ್ನೊಂದು ಸ್ವಲ್ಪ ಬಾಕಿ ಇದೆ. ಇದಾದರೆ ಇನ್ನೊಂದು ನೆಕ್ಸ್ಟ್ ರೆಡ್ ಆಕ್ಸೈಡ್ ಹೊಡಿಬೇಕು ನೆಲಕ್ಕೆ. ಇವಾಗ ಇಲ್ಲಿ ಪೇಂಟ್ ಮಾಡ್ತಿದ್ದೆ, ಏನೋ ಶಬ್ದ ಆಯಿತು. ಏನು ಅಂತ ನೋಡಿದ್ರೆ ಅಣ್ಣ ಬಂಡೆ ಅದು ಹಾವು ಇಲಿ ಹಿಡಿಯೋಕ್ಕೆ ಬಂದೈತೆ. ಅವಾಗಿಂದ ಇಲಿ ಓಡಾಡ್ತಿತ್ತು, ಅದರಿಂದ ಹಾವು ಬಂದ್ಬಿಟ್ಟೈತೆ. ಫುಲ್ ಕಾಣಿಸ್ತಿಲ್ಲ, ಸ್ವಲ್ಪ ಮಾತ್ರ ಕಾಣಿಸ್ತಿದೆ. ಮೇಲೆ ಟ್ಯಾರ್ಪಲ್ ಹಾಕಿದ್ದೀವಲ್ಲ, ಅದ್ರ ಸಂದಿಲೆಲ್ಲೋ ಬಾಕಿ ಆಗಿರ್ಬೇಕು. ಇನ್ನು ಮಿಕ್ಕಿದ್ದು ಅದನ್ನು ಫಸ್ಟು ಓಡಿಸ್ಬೇಕು ಇಲ್ಲಿಂದ. ಎಲ್ಲೂ ಓಡಾಡ್ತೈತೆ ನೋಡಿದ್ರೆ ಇಲ್ಲೇ ತಲೆ ಹಾಕಂಡು ಇಷ್ಟೊತ್ತು ಆಚೆ ಪೋಸ್ ಕೊಡ್ತಾ ಇತ್ತು. ಪರವಾಗಿಲ್ಲ, ಸರಿಯಾಗಿ ಐತೆ ಹಾವು. ತೋರಿಸ್ತಾ ಇತ್ತು ಇಲ್ಲಿ ನೋಡಿ, ಹಾವು ಐತೆ. ಪರವಾಗಿಲ್ಲ, ಒಂದು ರೇಂಜಿಗೆ ಸರಿಯಾಗಿ ಐತೆ. ಇನ್ನೊಂದು ಸ್ವಲ್ಪ ಹಂಚಿನೊಳಗೆ ಬಾಕಿ ಆಗ್ಬಿಟ್ಟೈತೆ. ಫುಲ್ ಆಚೆ ಬಂದಿರೋ ನೋಡ್ಬೋದಿತ್ತು ಎಷ್ಟರಲ್ಲಿದೆ ಅಂತ. ಅಲ್ಲೊಂದು ಇಲಿ ಓಡಾಡ್ತೈತೆ, ಆ ಇಲಿ ಕೈಗೆ ಸಿಗ್ತಿಲ್ಲ. ಇದು ನಮ್ಮ ರೂಮ್ ಬಿಟ್ಟು ಆಚೆ ಹೋಯ್ತಿಲ್ಲ. ಹೆಂಗಾರು ಮಾಡಿ ಇವಾಗ ಆಚೆ ಕಳಿಸ್ಬೇಕು. ಇದಿದ್ದರೆ ಏನು ಸಮಸ್ಯೆ ಅಲ್ಲ, ಆದರೆ ಅಲ್ಲಿ ಬದಿದ್ದು ಧೂಳನ್ನೆಲ್ಲ ಸುರಿಸಿ ನಂಗೆ ಪೇಂಟ್ ಹೊಡಿಯೋಕ್ಕೆ ಭಾರಿ ಹಿಂಸೆ ಕೊಡ್ತೈತೆ. ನಾವು ಟ್ಯಾರ್ಪಲ್ ನಮ್ಮ ಅನುಕೂಲಕ್ಕೆ ಅಂತ ಹಾಕೊಂಡ್ರೆ ಈ ಹಾವು ಹಲ್ಲಿ ಎಲ್ಲ ಬಂದು ಸೇರ್ಕೊಬಿಟ್ಟಿದ್ದಾವೆ. ಹಿಂಗಾರು ಮಾಡಿ ಇದು ಓಡಿಸ್ಬೇಕು. ತುಂಬಾ ಉದ್ದ ಇದೆ. ಇವಾಗ ಪೇಂಟ್ ಹೊಡೆದಿದ್ದು ಮುಗೀತು. ಅಂದರೆ ಸದ್ಯಕ್ಕೆ ಇಷ್ಟು ಮಾತ್ರ ಹೊಡೆದಿದ್ದೀನಿ. ಇನ್ನು ಆ ಕಡೆ ಈ ಸೈಡ್ಗಳೆಲ್ಲ ಕಟ್ಟೆ ಬರುತ್ತೆ ಕೂತ್ಕೊಳ್ಳೋಕ್ಕೆ. ಇನ್ನು ಈ ಸೈಡಲ್ಲಿ ಒಂದು ಮಂಚ ಮತ್ತು ಸೈಡು ಒಂದು ಪುಸ್ತಕ ಅವು ಇಟ್ಕೊಳ್ಳೋಕ್ಕೆ, ಪುಸ್ತಕ ಬಟ್ಟೆ ಇಟ್ಕೊಳ್ಳೋಕ್ಕೆ ಕಟ್ಟೆ ಕಟ್ತೀನಿ. ಹಂಗಾಗೋದೆಲ್ಲ ಆದಮೇಲೆ ಆ ಕಡೆ ಮಿಕ್ಕಿರೋ ಜಾಗಕ್ಕೆ ಮಾತ್ರ ಪೇಂಟ್ ಹೊಡಿತೀನಿ. ಅದಕ್ಕೆ ಈಗ ಸದ್ಯಕ್ಕೆ ಓಡಾಡೋ ಇಷ್ಟು ಜಾಗಕ್ಕೆ ಮಾತ್ರ ಪೇಂಟ್ ಹೊಡೆದಿದ್ದೀನಿ. ಒಂದು 2-3 ದಿವಸ ಊರಲ್ಲಿ ಹಬ್ಬ ಇದೆ, ಅದನ್ನೆಲ್ಲ ಮುಗಿಸ್ಕೊಬಂದ್ಮೇಲೆ ಸೈಡಲ್ಲಿ ನೀಟಾಗಿ ಕೂತ್ಕೊಳ್ಳೋಕೆ ಕಟ್ಟೆ ಕಟ್ಟು ಮಿಕ್ಕಿ ಜಾಗಕ್ಕೆ ಮತ್ತೆ ರೆಡ್ ಆಕ್ಸೈಡ್ ಹೊಡಿತೀನಿ. ಇವಾಗ ಆಚೆ ಕೆಲಸ ನೀಟಾಗಿ ಇದನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಮುಂದೆ ಎಲ್ಲ ಹೂವಿನ ಗಿಡ ಹಾಕೋಕ್ಕೆ ರೆಡಿ ಮಾಡ್ಕೋಬೇಕು. ಊರಿಂದ ಬರುವಾಗ ಹಂಗೆ ಹೂವಿನ ಗಿಡನ ತೊಗೊಬಂದು ಇಲ್ಲಿ ಹಾಕ್ತೀನಿ. ಇವಾಗ ಸದ್ಯಕ್ಕೆ ಆಚೆ ಕೆಲಸ ಶುರು ಮಾಡ್ತಾಯಿದ್ದೀನಿ. ಇವಾಗ ರೆಡಿಯಾಗಿ ಮನೆಗೆ ಹೊರಡೋ ಸಮಯ. ಇವತ್ತು ಮಧ್ಯಾಹ್ನಕ್ಕೆ ಹೋಗ್ತಿದ್ದೀನಿ. ಅಲ್ಲಿ ಊರಲ್ಲಿ ಹಬ್ಬ ಇದೆ, ಇನ್ನೊಂದು 2 ದಿನ ಅಲ್ಲಿ ಊರಲ್ಲೇ ಇರ್ತೀನಿ, ಸಕಲೇಶ್ಪುರದಲ್ಲಿ. ಇವತ್ತಾಗಿರೋ ಕೆಲಸ ಇಷ್ಟು. ಇದು ಒಳಗಡೆ ಇಷ್ಟಾಗೈತೆ, ಇನ್ನು ಮಿಕ್ಕಿದ್ದಕ್ಕೆ ಆಮೇಲೆ ಪೇಂಟ್ ಮಾಡಬೇಕು. ನಮ್ಮ ಕೆಲಸ ಮುಗಿದ್ರೂ ಈ ಹಾವು ಮಾತ್ರ ಇಲ್ಲೇ ಮಲಗೈತೆ. ಅದ್ರ ಪಾಡಿಗೆ ಅದಿರಲಿ. ಸದ್ಯಕ್ಕೆ ಆಚೆ ನೀಟಾಗೆಲ್ಲ ಕ್ಲೀನ್ ಮಾಡಿದ್ದೀನಿ. ಫುಲ್ ಹಿಂಗೆ ಕಾಣಿಸ್ತೈತೆ. ಇನ್ನು 2 ಸೈಡು ಹೂವಿನ ಗಿಡ ಹಾಕ್ಬೇಕು ಊರಿಂದ ತಂದು. ಈ ಸೈಡು ಇಷ್ಟು ಕ್ಲೀನ್ ಆಗೈತೆ. ಇನ್ನು ರೋಡ್ ಒಂದಷ್ಟು ಇದ್ದಿದ್ದು ಹಳ ಎಲ್ಲ ಕೊಚ್ಚಾಕ್ದೆ. ಇನ್ನು ಇವಾಗ ಹೋಗಿ ಹಳ ಹೊಡಿಯೋ ಮಿಷಿನ್ನ ತಗೊಂಡು ಸ್ಕೂಟಿಲಿ ಲೇಖನ ಜೊತೆ ಊರಿಗೆ ಹೊರಡಬೇಕು. ಇನ್ನು 2 ದಿನ ಬಿಟ್ಟು ಸಿಗೋಣ. ಬಾಯ್.